ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಎ ಲೈನ್ ಕುರ್ತಿ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕಾಗಿ ನಮಗೆ 2.5 ಮೀಟರ್ ಬಟ್ಟೆ ಬೇಕು. ಇದರ ಪೂರ್ಣ ಉದ್ದ 47 ಇಂಚಿದೆ ಫ್ರೆಂಡ್ಸ್. ಇದನ್ನು ನಾನು 4 ಫೋಲ್ಡಲ್ಲಿ ಮಡ್ಚ್ಕೊಂಡು ಇಟ್ಕೊಂಡಿದ್ದೀನಿ. ನನ್ನ ಕಡೆ ಫೋಲ್ಡೆಡ್ ಸೈಡ್ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು 6.5 ಇಂಚ್ ಶೋಲ್ಡರ್, ಆಮೇಲೆ 6.5 ಇಂಚ್ ಆರ್ಮ್ ಹೋಲ್ ತಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಎದೆಯ ಸುತ್ತಳತೆಯ 4ನೇ ಒಂದು ಭಾಗ 9.5 ಇಂಚ್ ಪ್ಲಸ್ 1.5 ಇಂಚ್ ಮಾರ್ಜಿನ್ ಎಲ್ಲ ಟೋಟಲ್ ಆಗಿ 11 ಇಂಚ್ ತಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಶೋಲ್ಡರ್ದಿಂದ ವೆಸ್ಟ್ವರೆಗೂ 15 ಇಂಚ್ ತಗೊಂಡೆ. ಸೊಂಟದ ಸುತ್ತಳತೆ 4ನೇ ಭಾಗ 8.5 ಇಂಚ್ ಪ್ಲಸ್ 1 ಇಂಚ್ ಮಾರ್ಜಿನ್ 9.5 ಇಂಚ್ ತಗೊಂಡೆ ಫ್ರೆಂಡ್ಸ್. ಕೊರಳಿನ ಅಗಲ 2.25 ಇಂಚ್ ತಗೊಂಡೆ ಫ್ರೆಂಡ್ಸ್. ಹಾಗೆ ಮುಂದಿನ ಕೊರಳು 6 ಇಂಚ್, ಹಿಂದಿನ ಕೊರಳು 4 ಇಂಚ್ ತಗೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಹಿಂದಿನ ಕೊರಳು ಮತ್ತು ಮುಂದಿನ ಕೊರಳು ರೌಂಡ್ ಶೇಪಲ್ಲಿ ಡ್ರಾ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ರೌಂಡ್ ಶೇಪಲ್ಲಿ ಡ್ರಾ ಮಾಡ್ಕೋಬೇಕು. ಹಾಗೆ ಇಲ್ಲಿ ಆರ್ಮೋಲ್ ಶೇಪ್ಗಾಗಿ 1 ಇಂಚ್ ಡ್ರಾ ಮಾಡ್ಕೋತಾ ಇದ್ದೀನಿ. ಆಮೇಲೆ ಒಳಗಿಂದ ಅರ್ಧ ಇಂಚ್ ತಗೊಂಡು ಅಲ್ಲಿ ಒಂದು ಗೆರೆ ಎಳ್ಕೋತಾ ಇದ್ದೀನಿ. ಅಲ್ಲಿಂದ 1 ಇಂಚ್ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಬೋದು, ಇಲ್ಲಿ ಫ್ರಂಟ್ ಪಾರ್ಟ್ ನಮಗೆ 1/2 ಇಂಚ್ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್, ಯಾಕೆಂದರೆ ರಿಂಕಲ್ಸ್ ಬರಲ್ಲ. ಇಲ್ಲಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಫ್ರೆಂಡ್ಸ್, 6.5 ಇಂಚ್ ಶೋಲ್ಡರ್, 6.5 ಇಂಚ್ ಆರ್ಮೋಲ್, ಆಮೇಲೆ ಚೆಸ್ಟ್ 11 ಇಂಚ್, ಆಮೇಲೆ ವೇಸ್ಟ್ 9.5 ಇಂಚ್, 2.25 ಇಂಚ್ ಕೊರಳಿನ ಅಗಲ, ಹಿಂದಿನ ಕೊರಳು 4 ಇಂಚ್, ಮುಂದಿನ ಕೊರಳು 6 ಇಂಚ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ಇದನ್ನು ಬ್ಯಾಕ್ ನೆಕ್ ಮತ್ತು ಬ್ಯಾಕ್ ಆರ್ಮೋಲ್ದಿಂದ ಕಟ್ಟಿಂಗ್ ಮಾಡ್ಕೋಬೇಕು. ಅಲ್ಲಿ 1 ಇಂಚ್ ಸ್ವಲ್ಪ ಮೇಲ್ಗಡೆ ತಗೊಂಡು ಮಾರ್ಕ್ ಮಾಡ್ಕೋಬೇಕು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾನು ಹೇಗೆ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ. ಹೇಗೆ ಕಟ್ಟಿಂಗ್ ಮಾಡ್ಕೋಬೇಕು. ಕಟ್ಟಿಂಗ್ ಮಾಡಿದ್ದಾಯಿತು. ಬ್ಯಾಕ್ ನೆಕ್ ಮತ್ತು ಫ್ರಂಟ್ ನೆಕ್ನ ಆಮೇಲೆ ಕಟ್ಟಿಂಗ್ ಮಾಡ್ಕೋತೀನಿ. ಈಗ ಫ್ರಂಟ್ ಆರ್ಮೋಲ್ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಅದು ಹೇಗಿತ್ತು ಹಾಗೆ ಇಟ್ಕೊಂಡಿದ್ದೀನಿ. ಅಲ್ಲಿಂದ ಮಾರ್ಕ್ ಮಾಡಿಕೊಂಡು ಅದನ್ನು ಕೆಳಗಿನವರೆಗೆ ಕ್ರಾಸಲ್ಲಿ ಜೋಡಿಸ್ಕೋಬೇಕು ಫ್ರೆಂಡ್ಸ್. ನೋಡ್ಬೋದು ನಾನು ಹೇಗೆ ಜೋಡಿಸ್ತಾ ಇದ್ದೀನಿ. ಹಾಗೆ ಅಲ್ಲಿಂದ 2 ಇಂಚ್ ಮೇಲ್ಗಡೆ ತಗೋಬೇಕು ಫ್ರೆಂಡ್ಸ್. ರೌಂಡ್ ಶೇಪಲ್ಲಿ ಡ್ರಾ ಮಾಡ್ಕೋಬೇಕು. ಈಗ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕುರ್ತಿ ಯಾವ ಥರ ಕಾಣ್ತಾ ಇದೆ ಅಂತ. ಇದು ಸ್ಟಿಚಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ತೋಳಿನ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ತೋಳಿನ ಪೂರ್ಣ ಉದ್ದ 15 ಇಂಚು. ಇಲ್ಲಿ ಡೌನಿಂಗ್ ನಾನು 3 ಇಂಚ್ ತಗೊಳ್ತಾ ಇದ್ದೀನಿ. ಆಮೇಲೆ ಬಗಲ 8 ಇಂಚ್ ಪ್ಲಸ್ 1 ಇಂಚ್ ಮಾರ್ಜಿನ್ ತಗೊಳ್ತಾ ಇದ್ದೀನಿ. ಟೋಟಲ್ 9 ಇಂಚ್. 8 ಇಂಚ್ ಇಲ್ಲಿ ಶೇಪ್ ಹಾಕೊಳ್ತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್. ಸುತ್ತಳತೆ ಇಲ್ಲಿ
5 ಇಂಚ್, ತೋಳಿನ ಸುತ್ತಳತೆ 5 ಇಂಚ್ ಪ್ಲಸ್ 1.5 ಇಂಚ್ ಮಾರ್ಜಿನ್ ತೊಗೊಳ್ತಾ ಇದ್ದೀನಿ. ಟೋಟಲ್ 6.5 ಇಂಚ್ ಅದನ್ನು ಜೋಡಿಸ್ಕೋಬೇಕು. ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ, ನೋಡ್ಬೋದು. ಈಗ ಬ್ಯಾಕ್ ಆರ್ಮೋಲ್ ಕಟ್ಟಿಂಗ್ ಮಾಡಿದ್ದಾಯಿತು. ಈಗ ಫ್ರಂಟ್ ಆರ್ಮೋಲ್ ಕಟ್ಟಿಂಗ್ ಮಾಡಬೇಕಾದ್ರೆ ಬಟ್ಟೆಯ ಸೀದಾ ಸೈಡ್ ಅಥವಾ ಉಲ್ಟಾ ಸೈಡ್ ಒಳಗಡೆ ಮಾಡಿ ಆಮೇಲೆ ಫ್ರಂಟ್ ಆರ್ಮೋಲ್ ಕಟ್ಟಿಂಗ್ ಮಾಡಬೇಕು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಫ್ರಂಟ್ ಆರ್ಮೋಲ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಸ್ಟಿಚಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ನೆಕ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನೆಕ್ ಮಾಡಬೇಕಾದ್ರೆ ಈಗ ಕ್ರಾಸಲ್ಲಿ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಅದನ್ನು ಒಂದು ಸೈಡ್ ಮಡಚ್ಕೊಂಡು ಹೊಲ್ಕೋಬೇಕು. ಈ ಥರ ನೋಡಿ ಫ್ರೆಂಡ್ಸ್. ಈ ಥರ ಬರುತ್ತೆ ಅದು. ಈಗ ಫ್ರಂಟ್ಗೆ ಈ ಥರ ಜೋಡಿಸ್ಕೋಬೇಕು ಫ್ರೆಂಡ್ಸ್. ನೀಟಾಗಿ 1/4 ಇಂಚ್ ಬಿಟ್ಕೊಂಡು ಸ್ಟಿಚಿಂಗ್ ಹಾಕ್ಕೋಬೇಕು ಫ್ರೆಂಡ್ಸ್. ನೀಟಾಗಿ ರೌಂಡಲ್ಲಿ ಬರಬೇಕದು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾನು ಅಲ್ಲಲ್ಲಿಗೆ ಕಟ್ ಮಾಡ್ತಾ ಇದ್ದೀನಿ ಬಟ್ಟೆನ, ಯಾಕಂದರೆ ಅದು ರೌಂಡ್ ಶೇಪ್ ಚೆನ್ನಾಗಿ ಬರುತ್ತೆ. ಆಮೇಲೆ ಅದನ್ನ ಒಳಗಡೆ ಮಡಚ್ಕೊಂಡು ಸ್ಟಿಚ್ ಮಾಡಬೇಕು. ಇದು ನೆಕ್ ಡಿಸೈನು ತೋರಿಸಿಲ್ಲ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಎಲ್ಲರೂ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ಕುರ್ತಿ ಡಿಸೈನ್ಸ್ನ ನಾನು ನಿಮ್ಮ ಮುಂದೆ ತೊಗೊಂಡ್ಬರೋಕ್ಕೆ ಟ್ರೈ ಮಾಡ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಎಷ್ಟು ನೀಟಾಗಿ ಬಂದಿದೆ ರೌಂಡ್ ನೆಕ್ ಅಂತ. ಈಗ ತೋಳು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಹೇಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅಂತ. ಇದು ನನ್ನ ಫಸ್ಟ್ ವಿಡಿಯೋ ಫ್ರೆಂಡ್ಸ್, ಏನಾದರೂ ತಪ್ಪಿದರೆ ಕ್ಷಮಿಸಿ. ನೋಡ್ಬೋದು, ಈಗ ತೋಳು ಅಟ್ಯಾಚ್ ಮಾಡಿದ್ದಾಯಿತು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಬರೀ 2.5 ಮೀಟರ್ ಬಟ್ಟೆಯಿಂದ ಇಷ್ಟು ಚೆನ್ನಾಗಿ ಕುರ್ತಿನ ಹೊಲ್ಕೋಬೋದು. ಈಗ ಸೈಡ್ ಫಿಟ್ಟಿಂಗ್ ಮಾಡಬೇಕು ಫ್ರೆಂಡ್ಸ್. ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ ಆ ಥರ. ಆಮೇಲೆ ಇಲ್ಲಿ ಕೆಳಗಡೆ ಒಳಗಡೆ ಮಡಚ್ಕೊಂಡು ಈ ಥರ ಮಡಚ್ಕೊಂಡು ರೌಂಡಲ್ಲಿ ಸ್ಟಿಚ್ ಮಾಡ್ಕೋಬೇಕು.